ನಮ್ಮ ಕರ್ನಾಟಕ ಸೇನೆಗೆ ನೂತನ ತಾಲೂಕು ಅಧ್ಯಕ್ಷ ಅಂಬಿರಾಜನ್ ನೇಮಕ. ನಮ್ಮ ಕರ್ನಾಟಕ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಅವರ ನೇತೃತ್ವದಲ್ಲಿ ರಾಯಚೂರಿನ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಕಚೇರಿಯಲ್ಲಿ ಸಭೆ ಸೇರಿ ಸಿಂಧನೂರು ಅಂಬಿರಾಜ ಮ್ಯಾಕಲ್ ಅವರನ್ನ ಸೇನೆಗೆ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಆದೇಶ ಪ್ರತಿ ನೀಡಲಾಯಿತು ಎಂದು ಜಿಲ್ಲಾ ಘಟಕ ಅಧ್ಯಕ್ಷ ಕೊಂಡಪ್ಪ ಕೆ ತಿಳಿಸಿದರು. ನಂತರ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಅವರು ಮಾತನಾಡಿ, ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವ ಜೊತೆಗೆ ಸಾಮಾಜಿಕ ಕಳವಳಿಯೊಂದಿಗೆ ನೆಲ, ಜಲ, ನಾಡು ನುಡಿಗಾಗಿ ಅಲ್ಲದೆ ಸಾಮಾಜಿಕ ಸೇವೆಗೊಂದು ಸಂಘದ ಶ್ರೇಯೋಭಿವೃದ್ಧಿಯಲ್ಲಿ ಮುನ್ನಡೆಯಬೇಕು ಮತ್ತು ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಶಾಲೆಗಳು ಹಾಗೂ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದವು, ಅವುಗಳನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿ ಹೋರಾಟಗಳನ್ನು ಮಾಡಬೇಕಾಗಿದೆ ಎಂದರು. ನೂತನ ತಾಲೂಕು ಘಟಕ ಅಧ್ಯಕ್ಷ ಅಂಬಿರಾಜ ಮ್ಯಾಕಲ್ ಮಾತನಾಡಿ, ಪಡುಕೋಟೆ ಅವರು ನನ್ನ ಸಾಮಾಜಿಕ ಸೇವೆಯನ್ನು ಗುರುತಿಸಿ ನಮ್ಮ ಕರ್ನಾಟಕ ಸೇನೆಗೆ ಸಿಂಧನೂರು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಆದೇಶ ಪ್ರತಿ ನೀಡಿದ್ದಾರೆ. ಸಂಘಟನೆಗೆ ಕೆಟ್ಟ ಹೆಸರು ತರದೆ ಕನ್ನಡ ನೆಲ, ಜಲ, ಭಾಷೆ, ಸಂಸ್ಕೃತಿ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೇನೆ. ಕನ್ನಡ ನಾಡು ನುಡಿಗಾಗಿ ಹಗಲಿರುಳು ಶ್ರಮಿಸುತ್ತೇನೆ ಹಾಗೂ ಜಿಲ್ಲಾ ಘಟಕ ಅಧ್ಯಕ್ಷ ಕೊಂಡಪ್ಪ ಕೆ ಅವರ ನೇತೃತ್ವದಲ್ಲಿ ನಗರ ಘಟಕ, ಹೋಬಳಿ ಘಟಕ, ಗ್ರಾಮ ಘಟಕ ಪದಾಧಿಕಾರಿಗಳ ನೇಮಕ ಮಾಡುವಲ್ಲಿ ಶ್ರಮಿಸುತ್ತೇನೆ ಎಂದರು. ಒಂದು ಗೌರವ ಕೊಡಬೇಕು. ಎಲ್ಲೋ ಶಿಸ್ತುಬದ್ಧವಾಗಿ ಸಂಘಟನೆ ನಡೆಸ್ಕೊಂಡು ಹೋಗಿ ಸಭೆಗಳು ಕರೀರಿ, ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಚರ್ಚೆಗಳು ಮಾಡ್ಕೊಂಡು ಹೋರಾಟಗಳು ಮಾಡ್ರಿ. ಯಾಕಂದ್ರೆ ಒಂದು ಹೋರಾಟ ಮಾಡ್ಬೇಕು, ಜಿಲ್ಲಾಧ್ಯಕ್ಷರು ಗಮನ ತಂದ್ಬಿಟ್ಟು ಹೋರಾಟಗಳು ಮಾಡಿ, ಜಿಲ್ಲಾಧ್ಯಕ್ಷರು ಏನೇ ಮಾಡ್ಬೇಕಾದ್ರೆ ಚರ್ಚೆ ಮಾಡ್ಕೊಂಡು ಹೋರಾಟಗಳು ಮಾಡಿ. ಯಾಕಂದ್ರೆ ಶಿಕ್ಷಕರಲ್ಲೇ ಮಾತಾಡೋದು, ಅಲ್ಲಿ ರೋಡಲ್ಲಿ ಮಾತಾಡೋದು ಬೇಡ. ಒಂದು ಹಿಂದೆ ಅಂತ IBL ಅಥವಾ ಗಾರ್ಡನ್ದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟಗಳು ರೂಪಿಸ್ಕೊಂಡು ಹೋರಾಟಗಳು ಮಾಡಿ. ನಿಮ್ಮ ತಾಲೂಕು ಸಾಕಷ್ಟು ಸಮಸ್ಯೆ ಇದೆ, ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಮೊನ್ನೆ ಏನು ಜವರಿ ತಾಲೂಕಿನಲ್ಲಿ ಮದ್ಯ ಮಾರಾಟ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಪಕ್ಕದಲ್ಲೇ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಮದ್ಯ ಮಾರಾಟ ಮಾಡ್ತಾರೆ. ಮತ್ತೆ ದೇವಸ್ಥಾನ ಪಕ್ಕದಲ್ಲೇ ಮಾರ್ತಾರೆ, ಮನೆಗಳಲ್ಲಿ ಮಾರ್ತಾರೆ. ಅವೆಲ್ಲ ನಿಮ್ಮ ತಾಲೂಕಲ್ಲಿ ಹಳ್ಳಿಯಲ್ಲಿ ನೋಡ್ರಿ, ಎಲ್ಲಿ ಮದ್ಯ ಮಾರಾಟ ಮಾಡಿ ಅಂಗಡಿ ಬಾರಿಂದ ತಂದ್ಬಿಟ್ಟು ಮಾರ್ತಾರೆ. 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇಟ್ಕೊಂಡು ಮಾಡ್ತಾರೆ. ಇವತ್ತು ಯುವಕರು ಬಹಳಷ್ಟು ಜನ ಹಾಳಾಗ್ತಾ ಇದ್ದಾರೆ. ಆ ಮದ್ಯ ಮಾರಾಟ ವಿರುದ್ಧವಾಗಿ ಮೊದಲನೇ ಹೋರಾಟ ನಿಮ್ಮ ನೇತೃತ್ವದಲ್ಲಿ ಆಗಲಿ. ಇವತ್ತು ಹೊಸ ಅಧ್ಯಕ್ಷ ನೇತೃತ್ವದಲ್ಲಿ ಸಿನ್ನೂರಲ್ಲಿ ಮದ್ಯ ಮಾರಾಟ ವಿರುದ್ಧವಾಗಿ ಏನು ಕ್ಲಬ್ ಏನಂತಾರೆ, ಹೋಟ್ಲುಗಳು ಇರ್ತಾವೆ ರೋಡಲ್ಲಿ, ಡಾಬಾಗಳೆಲ್ಲ ಮಾರ್ತಾ ಇರ್ತಾರೆ. ಅಧಿಕಾರಿಗೆ ಒಂದು ಲೆಟರ್ ಕೊಟ್ಬಿಟ್ಟು ಮದ್ಯ ಮಾರಾಟ ಬಂದಾಗಬೇಕಂತೇಳಿ ನಿಮ್ಮ ಬಾರ್ಗಳಲ್ಲಿ ಮಾಡಿ, ರೋಡಲ್ಲೆಲ್ಲ ಅಂಗಡಿಗಳೆಲ್ಲ ಕೊಡ್ತಾ ಇದ್ದೀವಿ, ಸ್ವಾಮಿ ಬಂದಾಗಬೇಕಂತೇಳಿ ಒಂದು ಮನವಿ ಕೊಡುವಂಥ ಕೆಲಸ ಮಾಡ್ರಿ. ಯಾಕಂದ್ರೆ ನಮ್ಮ ಯುವಕರು ಉಳಿದ್ರೆ ನಾವು ಉಳ್ತೀವಿ. ಇವತ್ತು ಯುವಕರು ಒಂದು ಆರೋಗ್ಯ ಸಾಕಷ್ಟು ಜನ ಹಾಳು ಮಾಡ್ಕೊಂತಿದ್ರು ಇವತ್ತು. ಅದರಿಂದ ತಾವೆಲ್ಲರೂ ನಮ್ಮ ಕಡೆ ಒಂದು ಯುವಕರಿಗೆ ಜಾಗೃತಿ ಮೂಡಿಸಂತ ಕೆಲಸ ಮಾಡಬೇಕು. ಸಂಘಟನೆ ಒಳ್ಳೆ ಕಟ್ಟಿ ನಮ್ಮ ಕಡೆ ನಿಮ್ಮ ಜೊತೆ ಇರುತ್ತೆ. ಬೆಂಗಳೂರಲ್ಲಿ ಏನೇ ಕೆಲಸ ನಮ್ಮ ಭಾಗದ ಕುಂದುಕೊರತೆಗಳು ಏನಿದ್ರೆ ಹೋರಾಟ ಮಾಡೋದು ನಾವು ಸಿದ್ಧವಾಗಿರ್ತೀವಿ. ಬೆಂಗಳೂರಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ರೈತ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಬೆಂಗಳೂರು ದುಡ್ಕೊಂತೀನಂತ ಬಂದಂತ ಕಾರ್ಮಿಕರು ಸಾಕಷ್ಟು ಜನ ಇವತ್ತು ವಲಸೆ ಬರ್ತಾ ಇದ್ದಾರೆ ಬೆಂಗಳೂರು ನಗರಕ್ಕೆ. ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ಬಿಲ್ಡಿಂಗ್ ಮೇಲೆ ಬಿದ್ದು 4ನೇ ಮಾಡಿ 3ನೇ ಮಾಡಿ ಬಿದ್ದು ಸಾಯ್ತಾ ಇದ್ದಾರೆ. ಇವತ್ತು 5 ಅಂತಸ್ತು 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಇವತ್ತು ಫುಟ್ಪಾತಲ್ಲಿ ಗುಡಿಸಲುಗಳು ಹಾಕೊಂಡಿದ್ದಾರೆ. ಸರ್ಕಾರಕ್ಕೂ ನಾವು ಒತ್ತಡ ಮಾಡ್ತಾ ಇದೀವಿ, ಇವ್ರಿಗೆಲ್ಲ ಬಡವರಿಗೆ ವಸತಿ ಕೊಡಬೇಕು, ಮನೆಗಳು ಕೊಡ್ಬೇಕಂತೇಳಿ ಜಮೀರವ್ರಿಗೆ ಮನವಿ ಕೊಟ್ಟಿದ್ವಿ. ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ವಿ. ನಾವು ಆ ಭಾಗದಲ್ಲಿ ಸುಮಾರು 1800 ಬಾಡಿಗಳು ಕಳಿಸಿದ್ದೀನಿ ನಾನು. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನ ಬಿಲ್ಡಿಂಗ್ ಮೇಲೆ ಬಿದ್ದಿರೋ ಸತ್ತಿರೋದು 5 ಲಕ್ಷ 10 ಲಕ್ಷ ಪರಿಹಾರ ಕೊಡಿಸಿ, ದೇವದುರ್ಗ, ಮೊದಲಕಲ್ಲು, ಮೊಸರುಕಲ್ಲು ಸಾಕಷ್ಟು ದಿನ ತಿಂಗಳಿಗೆ ಒಂದು 4 ಜನ ಕೊಡಿಸ್ತಾ ಇರ್ತೀನಿ ನಾನು ಬಿದ್ದು. ಯಾಕಂದ್ರೆ ಇಲ್ಲಿ ಬೆಂಗಳೂರು ಯಾರು ಹಚ್ಕೋಲ್ಲ, MLAಗಳು MP ಗಳು. ಶಿವನೂರ ನಾಯಕ್ ನಮಗೆ ಮಾಡ್ತಾರೆ, ಕರೆಮ್ಮ ನಮಗೆ ಮಾಡ್ತಾರೆ, ಸುರ್ಪುರ MLAಗಳು, ಜೇವರಿಗೆ MLAಗಳು ಸಾಕಷ್ಟು ಜನ ಬಸವ ಪಡ್ಕೊಂಡ್ರೆ ನೋಡಿ ಈ ಥರ ಆಗಿದೆ ನಮ್ಮ ಭಾಗದವರಿಗೆ ಅಂತ ಹೇಳಿದಾಗ ಹೋರಾಟ ಮಾಡಿ ಅವರಿಗೆ 10 ಲಕ್ಷ 5 ಲಕ್ಷ ಪರಿಹಾರಗಳು ಕೊಡಿಸ್ತಾ ಇದ್ದೀನಿ. ಏನೇ ಕುಂದು ಕೊಡ್ತಾವೆ ನಮ್ಮ ಭಾಗದ ಜನರು, ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದರೆ ನಾವು ಒಬ್ಬ ಬೆನ್ನೆಲುಬಾಗಿ ನಿಂತಿದ್ದೀವಿ. ನಮ್ಮ ಕನ್ನಡ ಸೇನೆ ನಾವೆಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ, ಸಂಘಟನೆಯನ್ನು ಕಟ್ಟೋಣ, ಕನ್ನಡದ ಕೆಲಸ ಮಾಡಿ, ಕನ್ನಡ ಕೈ ಎತ್ತಿ ನಿಮ್ಮ ಕೈ ತೋರಿಸುವ ಆಗುತ್ತೆ ಅಂತ ಹೇಳ್ತಾ ಮಾತಾಡೋ ಅವಕಾಶ ಮಾಡಿಕೊಂಡು ಮಾತು. ಜೈ ಹಿಂದ್, ಜೈ ಕನ್ನಡ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಸಂಚಾಲಕ ಹುಸೇನ್ ಬಾಷಾ, ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ ಜಾಫರ್, ಗನಿ ಪಾಷಾ, ಮುನ್ನಾ, ಸಿದ್ದಣ್ಣ, ಶಾಬಾಸ್, ಮೌನೇಶ್, ಇನ್ನು 50ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಪುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.